ಇವತ್ತು ರೈತರಿಗೆ ಮಳೆ ಬರ್ಲಿ ಅಂತ ಹೇಳಿ ಏನು ಒಂದಿಷ್ಟು ಊರುಗಳಲ್ಲಿ ಬರ ಪೀಡಿತ ಕ್ಷೇತ್ರ ಇದೆ. ಆ ಮಳೆಗೋಸ್ಕರ ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ಶಕ್ತಿ ಅಂತ ಹೇಳಿ ಆ ಸ್ಕಂದನನ್ನು ಪ್ರಾರ್ಥನೆ ಮಾಡ್ಬೇಕು ಅಂತ ಮನಸ್ಸಿಗೆ ಬಂತು. ಹಾಗಾಗಿ ನನ್ನ ಟ್ರಸ್ಟಿಯಾದ ಶರವಣ ಮಣಿ ಹೆಗಡೆ ಎಲ್ಲರೂ ಸೇರಿ ಇವತ್ತು ಸುಬ್ರಹ್ಮಣ್ಯನ ಪೂಜೆಗೆ ಬಂದ್ವಿ. ರೈತರ ಸುಭಿಕ್ಷೆಗೆ, ಲೋಕದ ಸುಭಿಕ್ಷೆಗೋಸ್ಕರ ಇವತ್ತು ಪ್ರಾರ್ಥನೆ. ನಾನು ನಂಗೆ ಅದ್ರದ್ದು ಮಾಹಿತಿ ಪೂರ್ತಿ ಕೊರತೆ ಇದೆ. ಆದ್ರೆ ನಾನು ಸರ್ಕಾರದಲ್ಲಿ ಮನವಿ ಮಾಡೋದಿಷ್ಟೇ, ಎಲ್ಲಾ ರೈತರನ್ನ ಸೇರಿಸ್ಕೊಂಡು ಮಾತಾಡಿ ಎಲ್ಲರ ಸಹಮತ ತಗೊಂಡು ಹೆಜ್ಜೆ ಇಡುದು. ಯಾಕಂದ್ರೆ ಶಾಂತಿಯಾದ ವಾತಾವರಣದಿಂದ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅಂತ. भारतवर्षे भरतखण्डे दण्डकारण्यं गोदावर्याः दक्षिणे जलेशालिमहर्षिके बौद्धावतारे रामक्षेत्रे षष्टिसंवत्सराणामध्ये श्रीमतो मङ्गलकरश्रीधाने पराभवनाम संवत्सरस्य उत्तरायणविशेषो अस्य भगवतो देवदेवोत्तमस्य अखिलाण्डकोटिब्रह्माण्डनायकस्य धनमभयं समाकृतमस्मभ्यं दत्ता पूर्णस्य मन्यः प्रियं दधानाहृतजे गषत्रवः पराजिता स्वात् अपनिलयन्ता ॐ नक्षत्रानिवारणं ಇವತ್ತು ರೈತರಿಗೆ ಮಳೆ ಬರ್ಲಿ ಅಂತ ಹೇಳಿ ಏನು ಒಂದಿಷ್ಟು ಊರುಗಳಲ್ಲಿ ಬರ ಪೀಡಿತ ಕ್ಷೇತ್ರ ಇದೆ. ಆ ಮಳೆಗೋಸ್ಕರ ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ಶಕ್ತಿ ಅಂತ ಹೇಳಿ ಆ ಸ್ಕಂದನನ್ನು ಪ್ರಾರ್ಥನೆ ಮಾಡ್ಬೇಕು ಅಂತ ಮನಸ್ಸಿಗೆ ಬಂತು. ಹಾಗಾಗಿ ನನ್ನ ಟ್ರಸ್ಟಿಯಾದ ಶರವಣ ಮಣಿ ಹೆಗಡೆ ಎಲ್ಲರೂ ಸೇರಿ ಇವತ್ತು ಸುಬ್ರಹ್ಮಣ್ಯನ ಪೂಜೆಗೆ ಬಂದ್ವಿ. ರೈತರ ಸುಭಿಕ್ಷೆಗೆ, ಲೋಕದ ಸುಭಿಕ್ಷೆಗೋಸ್ಕರ ಇವತ್ತು ಪ್ರಾರ್ಥನೆ. ನಾನು ನಂಗೆ ಅದ್ರದ್ದು ಮಾಹಿತಿ ಪೂರ್ತಿ ಕೊರತೆ ಇದೆ. ಆದ್ರೆ ನಾನು ಸರ್ಕಾರದಲ್ಲಿ ಮನವಿ ಮಾಡೋದಿಷ್ಟೇ, ಎಲ್ಲಾ ರೈತರನ್ನ ಸೇರಿಸ್ಕೊಂಡು ಮಾತಾಡಿ ಎಲ್ಲರ ಸಹಮತ ತಗೊಂಡು ಹೆಜ್ಜೆ ಇಡುದು. ಯಾಕಂದ್ರೆ ಶಾಂತಿಯಾದ ವಾತಾವರಣದಿಂದ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅಂತ. भारतवर्षे भरतखण्डे दण्डकारण्यं गोदावर्याः दक्षिणे जलेशालिमहर्षिके बौद्धावतारे रामक्षेत्रे षष्टिसंवत्सराणामध्ये श्रीमतो मङ्गलकरश्रीधाने पराभवनाम संवत्सरस्य उत्तरायणविशेषो अस्य भगवतो देवदेवोत्तमस्य अखिलाण्डकोटिब्रह्माण्डनायकस्य धनमभयं समाकृतमस्मभ्यं दत्ता पूर्णस्य मन्यः प्रियं दधानाहृतजे गषत्रवः पराजिता स्वात् अपनिलयन्ता ॐ ಇವತ್ತು ರೈತರಿಗೆ ಮಳೆ ಬರ್ಲಿ ಅಂತ ಹೇಳಿ ಏನು ಒಂದಿಷ್ಟು ಊರುಗಳಲ್ಲಿ ಬರ ಪೀಡಿತ ಕ್ಷೇತ್ರ ಇದೆ. ಆ ಮಳೆಗೋಸ್ಕರ ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ಶಕ್ತಿ ಅಂತ ಹೇಳಿ ಆ ಸ್ಕಂದನನ್ನು ಪ್ರಾರ್ಥನೆ ಮಾಡ್ಬೇಕು ಅಂತ ಮನಸ್ಸಿಗೆ ಬಂತು. ಹಾಗಾಗಿ ನನ್ನ ಟ್ರಸ್ಟಿಯಾದ ಶರವಣ ಮಣಿ ಹೆಗಡೆ ಎಲ್ಲರೂ ಸೇರಿ ಇವತ್ತು ಸುಬ್ರಹ್ಮಣ್ಯನ ಪೂಜೆಗೆ ಬಂದ್ವಿ. ರೈತರ ಸುಭಿಕ್ಷೆಗೆ, ಲೋಕದ ಸುಭಿಕ್ಷೆಗೋಸ್ಕರ ಇವತ್ತು ಪ್ರಾರ್ಥನೆ. ನಾನು ನಂಗೆ ಅದ್ರದ್ದು ಮಾಹಿತಿ ಪೂರ್ತಿ ಕೊರತೆ ಇದೆ. ಆದ್ರೆ ನಾನು ಸರ್ಕಾರದಲ್ಲಿ ಮನವಿ ಮಾಡೋದಿಷ್ಟೇ, ಎಲ್ಲಾ ರೈತರನ್ನ ಸೇರಿಸ್ಕೊಂಡು ಮಾತಾಡಿ ಎಲ್ಲರ ಸಹಮತ ತಗೊಂಡು ಹೆಜ್ಜೆ ಇಡುದು. ಯಾಕಂದ್ರೆ ಶಾಂತಿ